ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನಿನ್ನೆ ನೋಡಿದ್ರಿ ಅಲ್ಲ ಮದುವೆ ತಯಾರಿ ಹೇಗಿತ್ತು, ನಾವೆಲ್ಲ ಹೇಗೆ ರೆಡಿ ಮಾಡ್ಕೋತಾ ಇದ್ವಿ, ನಾವೆಲ್ಲ ಅನ್ನೋದಕ್ಕಿಂತ ಮದುಮಗಳ ಮನೆಯಲ್ಲಿ ಹೇಗೆಲ್ಲ ತಯಾರಿ ನಡೀತಾ ಇತ್ತು ಮತ್ತು ಬಳೆ ಶಾಸ್ತ್ರ ಹೇಗೆ ನಡೀತಾ ಇತ್ತು ಅಂತೆಲ್ಲ ನೋಡಿದ್ರಿ. ಸೊ ಬಳೆ ಶಾಸ್ತ್ರ ತುಂಬ ಚೆನ್ನಾಗಾಯಿತು. ತುಂಬ ಜನ ಬಳೆ ಇಡ್ಸ್ಕೊಂಡ್ರು. ನಾವು ಬಳೆ ಇಟ್ಕೊಂಡು ಹೋದ್ರೂ ನಮ್ಮ ಮಾಮಿ ಮತ್ತೆ ಹಾಕ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಕೂಡ ಮತ್ತೆ ಹಾಕ್ಕೊಂಡೆ. ಸೊ ಬಳೆ ಶಾಸ್ತ್ರ ಆಯಿತು. ಅದಾದಮೇಲೆ ಹಳದಿಗೆ ರೆಡಿ ಮಾಡ್ಕೋತಾ ಇದ್ರು. ಮುಹೂರ್ತ ಬೆಳಗ್ಗೆ 6 ಗಂಟೆಗೆ ಇರೋದ್ರಿಂದ ಎಲ್ಲನೂ ಬೇಗ ಬೇಗ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಹಳದಿ ಶಾಸ್ತ್ರದಲ್ಲಿ ಆಲ್ಮೋಸ್ಟ್ ಶಾಸ್ತ್ರಗಳನ್ನ ಕವರ್ ಮಾಡೋ ಪ್ಲ್ಯಾನ್ ಇತ್ತು. ಏನಂತಂದರೆ ಹಳದಿ ಶಾಸ್ತ್ರಕ್ಕೆ ಬ್ರೈಡ್ ಬಂದುಬಿಟ್ಟು ಹಳದಿ ಇರಲಿಲ್ಲ, ಅಂದರೆ ಪಿಂಕ್ ಕಾಂಬಿನೇಷನಲ್ಲಿ ಇತ್ತು. ಕಲರಲ್ಲಿ ಅಂದರೆ ವೆರೈಟಿ ಆಫ್ ಕಲರ್ಸ್ ಇತ್ತು ಆ ಡ್ರೆಸ್ಸಲ್ಲಿ. ಬಟ್ ನಾವೆಲ್ಲರೂ ಹಳದಿ ಹಾಕಿದ್ವಿ. ನಂದಿದ್ದು ಹಳೆ ಸ್ಯಾರಿನೇ ಲಾಸ್ಟ್ ಇಯರ್ ತೊಗೊಂಡಿದ್ದೆ, ಲಾಸ್ಟ್ ಇಯರ್ ಹಳದಿಗೆ ಹಾಕಿದ್ದೆ. ಸೊ ಇವಾಗ ಮತ್ತೆ ಇದನ್ನು ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಲೆಹಂಗ ಕೂಡ ಇತ್ತು ಹಳದಿ ಕಲರ್ದು. ಬಟ್ ನನಗೆ ಅದು ಬ್ಲೌಸ್ ನಾನು ಚೆಕ್ಕೇ ಮಾಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಅದು ಸರಿ ಮಾಡಿಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ಸ್ಯಾರಿನೇ ತೊಗೊಂಡೋಗಿದ್ದೆ. ಬಟ್ ಈ ಸರಿ ಡಿಫ್ರೆಂಟಾಗಿ ಏನಂತಂದರೆ ನಾನು ಬ್ಲೌಸ್ನ ಚೇಂಜ್ ಮಾಡಿದ್ದೀನಿ. ಈ ಹಳದಿ ಸ್ಯಾರಿದು ಬ್ಲೌಸ್ ಇದೆ, ಬಟ್ ನನಗೆ ಅದು ತುಂಬ ಕಿರಿ ಆಗುತ್ತೆ, ಅದು ಮೈಗೆಲ್ಲ ಸುಸ್ತಂಗೆ ಆಗುತ್ತೆ. ಸೊ ಹಂಗಾಗಿ ಈ ಸರಿ ಸ್ಯಾರಿ ಬ್ಲೌಸ್ನ ಚೇಂಜ್ ಮಾಡಿದೆ. ಹಾಗಾಗಿ ಇದು ಕೂಡ ಅಂದರೆ ಕರೆಕ್ಟಾಗಿ ಮ್ಯಾಚ್ ಆಯಿತು. ಸೊ ಬನ್ನಿ ಇವಾಗ ಹಳದಿ ಶಾಸ್ತ್ರ ಹೇಗಾಗುತ್ತೆ, ಏನೇನೆಲ್ಲ ಮಾಡ್ತಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅಂದರೆ ಡಾನ್ಸ್ ಎಲ್ಲ ಇತ್ತು ಹಳದಿ ಶಾಸ್ತ್ರದಲ್ಲಿ. ಜೊತೆಗೇನಂತಂದರೆ ತುಂಬ ಜನ ಇರೋದ್ರಿಂದ ಒಳ್ಳೆ ಮಜಾ ಮಾಡಿದ್ವಿ. ಆ್ಯಕ್ಚುಲಿ ಡ್ಯಾನ್ಸ್ ನಾನು ಹಾಕೋಕ್ಕಾಗಲ್ಲ, ಯಾಕಂದರೆ ನನಗೆ ಕಾಪಿರೈಟ್ ಬರುತ್ತೆ. ಸೊ ನಾನು ಡಾನ್ಸ್ ಜೊತೆಗೆ ವಾಯ್ಸ್ ಓವರ್ ಕೊಡ್ಬೋದು, ಬಟ್ ಅದು ಬೋರಿಂಗ್ ಇರುತ್ತೆ ಗೊತ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಗೈಸ್ ಹಳದಿಗೆ ರೆಡಿಯಾಗಾಯಿತು. ಇವಾಗ ಡಾರ್ಕ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ, ಬಟ್ ಲೈಟಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ, ಅಂದರೆ ಡಾರ್ಕ್ ಶೇಡ್ಸ್ ತುಂಬ ಇಷ್ಟ. ಸೊ ಹಿಂಗೆ ರೆಡಿಯಾಗಿದ್ದೀನಿ. ಇದು ಹಳೆ ಸೀರೆನೇ, ಬಟ್ ಲಾಸ್ಟ್ ಇಯರ್ ಹುಟ್ಟಿದ್ದೆ. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಇವಾಗ. ಬನ್ನಿ ಹೋಗೋಣ. ಚೆನ್ನಾಗಿದ್ರಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಾ? ಸರಿ ಬರ್ರಿ ಹೋಗೋಣ. ಗೈಸ್ ಮದುಮಗಳ ಜೊತೆ ಕೆಳಗಡೆ ಇವಾಗ ಹಳದಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ರೀಲ್ ಮಾಡೋಣ, ಇವಳಿಗೆ ಯಾರಿಗೆ ತೋರಿಸಿ ಅವಳಿಗೆ ನೋಡಿದ್ರೆ ಅಲ್ಲ ಡೆಕೋರೇಷನ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಸೊ ಅದಾದಮೇಲೆ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿದ್ರು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್ ಏನೇನು ಶಾಸ್ತ್ರ ಅಂತ ಹೇಳಿ ಅಂತ. ಬಟ್ ದೊಡ್ಡವರೆಲ್ಲ ಸೇರಿಕೊಂಡು ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಸ್ವಲ್ಪ ಲೇಟಾಗಿ ಮಾಡ್ತಾರಂತೆ, ಬಟ್ ನಾನು ಹೇಳಿದೆ ಅಲ್ಲ ಹಳದಿ ಶಾಸ್ತ್ರದ ಮುಂಚೆನೇ ಎಲ್ಲ ಮುಗಿಸ್ಬೇಕು ಅಂತ ಹೇಳಿ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಮಾಡಿಕೊಂಡ್ರು. ನೋಡಿ ಒಂಚೂರು ಅಮ್ಮ ಸ್ವಲ್ಪ ಸೈಡ್ ಬನ್ನಿ. ಒಂದ್ಸತಿ ಕೈ ಗಚ್ಚಿಬೇಕಾದ್ರೆ ಈ ಕಡೆ ಇಲ್ಲಿ. ಎಸ್ ಹಾಗೆ ರೀ. ಕೆಳಗಡೆ ಬಳೆ ಒಂಚೂರು ಕೆಳಗಡೆ ಎಸ್ ಹಾಗೆ ರೀ. ಗೈಸ್ ಇದು ನೋಡಿ ನಮ್ಮಮ್ಮ ಬಿಡಿಸಿರೋ ಹಸೆಗೋಡೆ. ನಾನು ಅವತ್ತೊಂದು ವಿಡಿಯೋ ಹಾಕಿದ್ದೆ ಅಲ್ಲ ಅಮ್ಮ ಬಿಡಿಸ್ತಾ ಇರೋದು. ಸೊ ಇದನ್ನೇ ಬಿಡಿಸ್ತಾ ಇದ್ದರು. ಆ್ಯಕ್ಚುಲಿ ಅವರು ನಮ್ಮ ಪಾಪು ಇದ್ದಾಳೆ ಆಯಿತಾ, ನಮ್ಮ ಅಕ್ಕನ ಮಗಳಿದ್ದಾಳೆ, ಅವಳು ನೋಡ್ಕೊತಾನೆ ಇದನ್ನು ಬಿಡಿಸ್ತಾಯಿದ್ರು. ಪಾಪು ತುಂಬ ದಿನ ತೊಗೊಂತು. ಅವರೊಬ್ಬರೇ ಬಿಡಿಸಿದ್ರೆ 1 ದಿನಕ್ಕೆ ಅಥವಾ 2 ದಿನಕ್ಕೆ ಬಿಡಿಸ್ಬಿಡ್ತಾರೆ. ಬಟ್ ಇದು ಆಲ್ಮೋಸ್ಟ್ ಅವ್ರಿಗೆ 5-6 ಡೇಸ್ ಏನೋ ತೊಗೊಂತು. ಬಿಕಾಸ್ ಅವಳು ಮಲಗಿದಾಗ ಅಥವಾ ಅವಳು ಅಕ್ಕ ಹಿಡ್ಕೊಂಡಾಗ ಮಾತ್ರ ಬಿಡಿಸ್ಬೇಕಿತ್ತು. ರಾತ್ರಿ ಎಲ್ಲ ಬಿಡಿಸ್ತಾ ಕೂತಿರ್ತಿದ್ರು 11-12 ಗಂಟೆ ತನಕ. ಸೊ ಸಖತ್ತಾಗಿ ಬಂದಿದೆ ಅಲ್ಲ. ನಮ್ಮಮ್ಮ ತುಂಬ ಚೆನ್ನಾಗಿ ಹಸೆಗೋಡೆ ಬಿಡಿಸ್ತಾರೆ. ಅಂದರೆ ಯೂಶ್ವಲಿ ನಮ್ಮ ಮದುವೆ ಮನೆಗಳಿಗೆ ಹಸೆಗೋಡೆ ಮೇನ್ ಇಂಪಾರ್ಟೆಂಟ್. ಅಂದರೆ ಹಸೆಗೋಡೆನ ಹಾಕ್ಬಿಟ್ಟು ಅದ್ರ ಕೆಳಗೆ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ. ಸೊ ಹಂಗಾಗಿ ಹಸೆಗೋಡೆ ಬೇಕೇ ಬೇಕು, ಮ್ಯಾಂಡೇಟ್ರಿ. ಸೊ ಇಲ್ಲ ಅಂತಂದರೆ ಬೇರೆಯವ್ರ ಹತ್ರನೂ ಬಿಡಿಸ್ತಾರೆ. ಬಟ್ ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಬಿಡಿಸಿದ್ರು.
ನೀವೆಂತ ಮಾಡ್ತಿದ್ದೀರಿ? ಫೋಟೋನಾ? ಸುತ್ತರಿತಿದೆಯಲ್ಲ ನಾಯಿ ಥರ ಸುತ್ತರಿತಿದೆಯಲ್ಲ ಒಳ್ಳೆ. ಅವ್ರನ್ನೆಲ್ಲ 5 ಜನ ಅಲ್ಲ ನಿಂತಾರ. ಅದೇ 5 ಜನ ಅಲ್ಲ ಈಗ ಸ್ಟಕ್ ಆಗ್ಬಿಟ್ಟೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿದ್ರೆ ಎಷ್ಟು ಚಂದ ಹಾಡುಗಳು ಬರ್ತಾ ಇದೆ. ಬಟ್ ಅದನ್ನು ಇಟ್ಟರೆ ನನಗೆ ಕಾಪಿರೈಟ್ ಬರುತ್ತೆ. ಬಟ್ ಸ್ಟಿಲ್ ಇಟ್ಟಿದ್ದೀನಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಅಂತ ಹೇಳಿ ಅಂತ. ಅಂದರೆ ಶಾಸ್ತ್ರಗಳು ನಡೀತಾ ಇತ್ತು ಗೈಸ್. ಸೊ ಶಾಸ್ತ್ರಗಳನ್ನ ಮಾಡ್ತಾನೇ ಇದ್ದರು. ಇದು ನೀವು ಬರ್ರೋ, ನೀವು ಬರ್ರಿ. ಇದು ಪೆನ್ ಇಲ್ಲಿ ನೋಡ್ಬೇಕು. ಓಕೆ ಡನ್. ನೋಡಿದ್ರಿ ಅಲ್ಲ, ಒಂದು ಕಡೆ ಶಾಸ್ತ್ರಗಳು ನಡೀತಾ ಇತ್ತು, ಇನ್ನೊಂದು ಕಡೆ ಫೋಟೋಶೂಟ್ ನಡೀತಾ ಇತ್ತು, ಇನ್ನೊಂದು ಕಡೆ ಹಳದಿಗೆ ರೆಡಿ ಮಾಡ್ಕೋತಾ ಇದ್ರು, ಇನ್ನೊಂದು ಕಡೆ ರೀಲ್ಸ್ ಮಾಡ್ತಾಯಿದ್ರು, ಇನ್ನೊಂದು ಕಡೆ ವೀಡಿಯೋ ಮಾಡ್ತಾಯಿದ್ರು. ಸೊ ನಮಗೆಲ್ಲ ಮಾಡೋದ್ರ ಮಧ್ಯೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಬಂದಿದ್ದ ತಕ್ಷಣ ಆವಾಗ ಕಜ್ಜಾಯ ಮತ್ತು ಕೋಳಿ ಸಾರು ತಿಂದಿದ್ವಿ ಅಲ್ಲ. ಸೊ ಇವಾಗ ತುಂಬ ಜನ ಗೈಸ್, ಅಂದರೆ ಚಪ್ರ ಹಾಕೋಕ್ಕೆ ತುಂಬ ಜನ ಬಂದಿದ್ರು. ಸೊ ಎಲ್ಲರೂ ಊಟ ಮಾಡ್ಕೊಂಡು ಹೋದರು. ಹಾಗಾಗಿ ನೈಟಿಗೆ ಅನ್ನ ಮತ್ತು ಚಿಕನ್ ಇತ್ತು. ಮೇರಿ ಸ್ಟ್ರೈಟಾಗಿ ಕುತ್ಕ. ಅಲ್ಲ ಸ್ಟ್ರೈಟ್ ಇಂದ ಬಗ್ಬೇಡ ಅಂತ. ಫಸ್ಟ್ ಕೈ ಹಚ್ಬೇಕಾ? ಸ್ವಲ್ಪ ಟರ್ನ್ ಆಗಬೇಕು. ಆಯ್ತಾ? ಹಾಕದೆ ಫಸ್ಟ್ ಕೊಡ್ತಾನ ಉಂಡಿ ಊಟ ಮಾಡಿಯಲ್ಲ ಲಾಸ್ಟ್. ಅದಕ್ಕೆ ಅದೊಂದು ತಟ್ಟೆ ಖಾಲಿ ಮಾಡ್ಬೋಣ ಅನ್ಕೊಂಡೆ. ಇಲ್ಲಿ ನೋಡಿ ಈ ಕಡೆ ನೋಡಿ ಸರ್. ಕೈ ಡೌನ್ ಮಾಡಿ, ಬಲ್ಗೈ ಡೌನ್ ಮಾಡಿ ಸ್ವಲ್ಪ. ಎಸ್, ಇಲ್ಲಿ ನೋಡಿ. ಇವಾಗ ಇಬ್ರು ಇಲ್ಲಿ ನೋಡಿ. ಓಕೆ ಡನ್.
ಹಾಂ ಎಲ್ಲ ನಗಾಡ್ರಿ, ಸ್ಮೈಲ್ ಕೊಡ್ರಿ ಎಲ್ಲ. ನಗಾಡ್ರಿ ಎಲ್ಲ ಸ್ವಲ್ಪ ಜಾಸ್ತಿ ನಗಾಡ್ಬೇಡ್ರಿ. ಫೋಟೋ ಬಿಡಿ. ನಗಾಡ್ ಅಂತೆ ಸ್ವಲ್ಪ. ಒಂದೇ ಸತಿ ಹಾಕಿ, ಒಂದೇ ಸತಿ ಹಾಕಿ. ಹಾಕ್ಬೇಕಾದ್ರೆ ಸಾಕ್ಬಿಟ್ರು, ಮದುಮಗಳು ಅಳ್ತಾಳೆ ಈಗ. ಸಾಕ್ಬಿಟ್ರು. ಗೈಸ್ ಇದಾದಮೇಲೆ ಚೆನ್ನಾಗಿತ್ತು ಹಳದಿ ಶಾಸ್ತ್ರ ಎಲ್ಲ ಆದಮೇಲೆ ಎಲ್ಲ ರೀಲ್ಸ್ ಮಾಡೋಣ ಅಂತ ಹೋದರು. ಬಟ್ ಏನಾಯ್ತು ಅಂದರೆ ಸ್ವಲ್ಪ ವೈಫೈ ಇಶ್ಯೂ ಇತ್ತು ಮತ್ತು ನೆಟ್ವರ್ಕ್ ಇಶ್ಯೂ ಇದೆ. ಸೊ ಹಂಗಾಗಿ ಇಂಟರ್ನೆಟ್ ಇಶ್ಯೂ ಬಂದುಬಿಡ್ತು. ಹಾಗಾಗಿ ಹಾಡನ್ನ ಪ್ಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಪಾಪ ಬಂದಿದ್ರಲ್ಲೇ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ರೀಲ್ಸ್ ಅಂತಂದರೆ ಇವಾಗ ಒಂದು ಸಾಂಗ್ಸ್ ಎಲ್ಲ ತುಂಬ ಫೇಮಸ್ ಇದೆ ಅಲ್ವಾ. ಸೊ ಅದಕ್ಕೆ ಸಿಂಪಲಾಗಿ ಏನೋ ಡ್ಯಾನ್ಸ್ ಮಾಡೋಣ ಅಂತೇಳಿ ಫುಲ್ ಗ್ರೂಪೇ ಅಂದರೆ ರೆಡಿಯಾಗಿತ್ತು. ಬಿಕಾಸ್ ಊಟ ಎಲ್ಲ ಆಗುತ್ತಲ್ವ, ಫುಲ್ ಫ್ರೀ ಇದ್ರು ಎಲ್ಲರೂ. ನಾನು ಹೇಳಿದೆ ಅಲ್ಲ, ಏನೋ ಇಂಟರ್ನೆಟ್ ಇಶ್ಯೂ ಇತ್ತು. ಸೊ ಹಂಗಾಗಿ ಹಾಡುಗಳು ಅಷ್ಟು ಚೆನ್ನಾಗಿ ಪ್ಲೇ ಆಗ್ತಿರ್ಲಿಲ್ಲ. ಅದು ಅಲ್ಲೇ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು. ಬೆಳಗ್ಗೆ 6 ಗಂಟೆ ಮುಹೂರ್ತ ಇರೋದ್ರಿಂದ ಆಲ್ರೆಡಿ 11 ಗಂಟೆ 11:15 ಆಗ್ತಾ ಬಂತು. ಸೊ ಹಂಗಾಗಿ ಎಲ್ಲರೂ ಮನೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 11 ಗಂಟೆ. ಸೊ ಚೆನ್ನಾಗಾಯಿತು. ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಮುಗಿಸಿ ಮನೆಗೆ ಹೊರಟಿದ್ದೀವಿ. ಅವ್ವ ಮನೆಗೆ ಹೋಗ್ತೀವಿ. ಇಲ್ಲಿಂದ ಅವ್ವ ಮನೆ ಹತ್ರನೇ. ಸೊ ಹಾಗಾಗಿ ಇಲ್ಲಿಂದ ಮನೆಗೆ ಹೋಗಿ ನಾಳೆ ಮದುವೆಗೆ ಬರೋದು. ಸೊ ಗೈಸ್ ಇಷ್ಟೇ, ಬೈ ಬಾಯ್ ಗೈಸ್. ಫಂಕ್ಷನ್ ಎಲ್ಲ ಮುಗೀತು, ಹಳದಿ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇವಾಗ ಬೆಳಗ್ಗೆ ಮದುವೆಗೆ ರೆಡಿ ಆಗಬೇಕು. ಮದುವೆ ಬಂದ್ಬಿಟ್ಟು 6 AM ಮುಹೂರ್ತ ಇದೆ. ಸೊ 2 AM ಮೇಕಪ್ ಆರ್ಟಿಸ್ಟ್ ಬರ್ತಾರೆ ಅಂತ ನಾವು ಕೂಡ ಬುಕ್ ಮಾಡಿದ್ದೀವಿ. ಬಿಕಾಸ್ ರಿಸ್ಕ್ ತೊಗೊಳಕ್ಕಾಗಲ್ಲ. ಏನು ಹೇರ್ ಸ್ಟೈಲು, ಹೆಂಗೆ ಸೀರೆ ಉಡ್ಕೊಳ್ಳೋದು, ಯಾರು ಹೆಲ್ಪ್ ಮಾಡ್ತಾರೆ ಅಂತ ನನಗಂತೂ ಕ್ವಶನ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಇದು ಫೋಟೋ ತೆಗಿಯೋಣ ಅಂದರೆ ಮಲ್ಕೊಬಿಟ್ಟಿತ್ತು ಗೈಸ್. ಇವಾಗ ಎದ್ದಿದೆ ಪಾಪ. ಸೊ ಹಾಗಾಗಿ ರಿಸ್ಕ್ ತೊಗೊಳ್ದೆ ನಾವೆಲ್ಲ ಬುಕ್ ಮಾಡಿದ್ದೀವಿ. ನಮ್ಮ ತುಕ್ಕಿ ಕೂಡ ಬರ್ತಾಳೆ ನಾಳೆ ಮದುವೆಗೆ. ಬಳೆ ತೊಚ್ಚು ಮಗಳೇ ನಿಂದು. ಬಳೆ ನೋಡಿ ಗೈಸ್, ಇವಳ್ದು ಬಳೆ ನೋಡಿ ನಮ್ಮ ತುಕ್ಕಿದು ಎಷ್ಟು ಚಂದ ಇಟ್ಟಿದ್ದಾರೆ. ಅದಕ್ಕೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನನಗೆ ಅಲ್ಲ ಮಗನೇ. ಅಯ್ಯಪ್ಪ ಗೈಸ್, ಮದುವೆ ಮುಗಿಸ್ಕೊಂಡು ಈಗ ಅವ್ವ ಮನೆಗೆ ಉಳ್ಕೊಂಡು
ಬೆಳಗ್ಗೆ ರೆಡಿಯಾಗಿ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್, ಮತ್ತೆ ಸಿಗೋಣ ನಾಳೆ. ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಹಳದಿ ಶಾಸ್ತ್ರ? ಹಳದಿ ಶಾಸ್ತ್ರ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ ಗೈಸ್? ಇವಾಗಷ್ಟೇ ಹಳದಿ ಶಾಸ್ತ್ರ ಮುಗಿಸಿ ಬಂದು ಈ ನೈಲ್ ಪಾಲಿಶ್ನ ಹಚ್ಕೊಂಡಿದ್ದೀನಿ. ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದೀನಿ. ಸೊ ಗೈಸ್ ನೋಡಿದ್ರೆ ಎಲ್ಲ ಹಳದಿ ಶಾಸ್ತ್ರ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಏನಿಲ್ಲ, ಇವತ್ತಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ಮದುವೆ ಇದೆ. ಆ್ಯಕ್ಚುಲಿ ಮದುವೆ ಬೆಳಗ್ಗೆ ಬೇಗ ಇರೋದ್ರಿಂದ ನಾವು ಒಂದು 2-3 ಅವರ್ ಮಲಗಬೇಕು ಅಂತ ಅಂದ್ಕೊಂಡು ಮಲ್ಕೋಬೇಕು ಅಂತ ಹೊರಟಿದ್ದೀವಿ. ಸೊ ನಾವು ಅವ್ವ ಮನೆಗೆ ಬಂದ್ವಿ, ಬಿಕಾಸ್ ಮದುವೆ ಮನೆಯಲ್ಲಿ ತುಂಬ ಜನ ಇದ್ದರು. ಜೊತೆಗೆ ಇಲ್ಲೇ ಬೆಳಗ್ಗೆ ರೆಡಿಯಾಗಿ ಹೋಗಿಬಿಡೋಣ ಅಂತ. ಸೊ ಅಷ್ಟೇ ಗೈಸ್, ನಾಳೆ ಮದುವೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಂದರೆ ಹಳದಿ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಇಂಟರ್ನೆಟ್ ಇಶ್ಯೂ ಆಯಿತು ರೀಲ್ಸ್ ಮಾಡೋಕ್ಕೆ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಸೂಪರ್ ಆಗಿತ್ತು. ಬಾಯ್ ಬಾಯ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.